ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಸ್ಕಾಲರ್ಶಿಪ್ ಬಂದಿದೆ. ಬರೋಬ್ಬರಿ 36,000 ರೂಪಾಯಿ ಸಿಗುತ್ತೆ. CM ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರಿಗೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆ 2024 ನೋಡ್ಕೊಳ್ಳಿ. ಪ್ರೈಮರಿ ಸ್ಕಾಲರ್ಶಿಪ್ ಸ್ಕೀಮ್ 2024 ಇದು ಸೇವೆ ಸ್ಟಾರ್ಟ್ ಆಗಿ, ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಸೇವೆ ಸ್ಟಾರ್ಟ್ ಆಗಿ ಆಲೇ ಜಾಸ್ತಿ ವರ್ಷ ಆಯಿತು. ಇವಾಗ ಭಾರತ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ಪೊಲೀಸ್ ಪಡೆಯಿಂದ ನಿಮಗೆ ಬರ್ತಾ ಇರೋದು ಈ ಸ್ಕೀಮು. ಓಕೆನಾ. ಇವಾಗ ನೋಡ್ಕೊಳ್ಳಿ, ರಾಜ್ಯದ ಪೊಲೀಸ್ ಪಡೆಯಿಂದ ಸೇವೆ ಸಲ್ಲಿಸಿರುವ ಅಥವಾ ಸೇವೆ ಸಲ್ಲಿಸಿ ನಿಧನರಾದ ಸಿಬ್ಬಂದಿಯ ಅವಲಂಬಿತ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈ ಯೋಜನೆಗಳನ್ನು ತರ್ತಾ ಇದ್ದಾರೆ. ಇವಾಗ ಯಾರೆಲ್ಲ ಅಪ್ಲೈ ಮಾಡ್ಕೋಬೋದು, ಓಕೆನಾ, ಬನ್ನಿ ನೋಡ್ತಾ ಹೋಗೋಣ. ನೋಡ್ಕೊಳ್ಳಿ, PM ವಿದ್ಯಾರ್ಥಿ ವೇತನ ಯೋಜನೆ ಅರ್ಹತಾ ಮಾನದಂಡಗಳು ಹೀಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ವೇತನ, ಮಿಲಿಟರಿ ಮತ್ತು ನೌಕಾಪಡೆ ಸೇವಾ, ಭಾರತೀಯ ಕೋಸ್ಟ್ ಗಾರ್ಡ್, ಅಸ್ಸಾಂ ರಿಲೀಫ್ಸ್ ನೋಡ್ಕೊಳ್ಳಿ, CRPF, RPF, SRPEF ಮತ್ತು ಪೊಲೀಸ್ ಪಡೆ ಸಿಬ್ಬಂದಿಗೆ ಅರ್ಹರಾಗಿರ್ತಾರೆ. ಯೋಧರ ಪುತ್ರರು ಮತ್ತು ಪತ್ನಿಯರು ಅರ್ಹರಾಗಿರ್ತಾರೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಅಂಕಗಳ ಶೇಕಡ ಪ್ರಮಾಣವು ಕನಿಷ್ಠ 60% ಇರಬೇಕು. ಈ ಯೋಜನೆ ಅಡಿಯಲ್ಲಿ ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಅರ್ಜಿದಾರರು 12ನೇ ತರಗತಿ ಮತ್ತು ಡಿಪ್ಲೊಮಾ ಅಥವಾ ಪದವಿ ಪರೀಕ್ಷೆ ಪಾಸಾಗಿರಬೇಕು. ವಿದ್ಯಾರ್ಥಿಯ ಕುಟುಂಬ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. PM ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಗರಿಷ್ಠ ವಯಸ್ಸು ಮಿತಿ ನೀಡಿಲ್ಲ. ಈ ಯೋಜನೆಗೆ ಪದವಿ ಪಠ್ಯಕ್ರಮವೊಂದಿಗೆ ಅನ್ವಯಿಸುವುದಿಲ್ಲ. ಓಕೆನಾ. ನೆಕ್ಸ್ಟ್, ಯೋಜನೆಗೆ ಅರ್ಜಿ ಸಲ್ಲಿಸುವುದರ ಯೋಧರ ವಿಧಿ ಕೂಡ ಆಗಿರುತ್ತದೆ. ನೋಡ್ಕೊಳ್ಳಿ. ನೆಕ್ಸ್ಟ್, PM ವಿದ್ಯಾರ್ಥಿ ವೇತನ ಯೋಜನೆಯ ಪ್ರಯೋಜನಗಳು ನೋಡ್ಕೊಳ್ಳಿ. ಪ್ರಧಾನಮಂತ್ರಿ ವಿದ್ಯಾರ್ಥಿ ಯೋಜನೆ 2024-25ನೇ ಕುಟುಂಬ ಮತ್ತು ವಿಧಿ ಹೇಗಿರುತ್ತೆ ಅಂತ ನೋಡ್ತಾ ಹೋದರೆ, ಪ್ರತಿ ವರ್ಷ ಸರ್ಕಾರವು 5,500 ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧವಾದ ವಿಧವೆನ್ನುಗಳನ್ನು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗಿದೆ. ವಿದ್ಯಾರ್ಥಿ ವೇತನ ಮತ್ತೊಂದು ಕೋರ್ಸ್ಗಳು ಸಂಪೂರ್ಣ ಅವಧಿಗೆ ವಾರ್ಷಿಕವಾಗಿ ನೀಡುತ್ತದೆ. ಅದು 3, 4, 5 ವರ್ಷ. ಹುಡುಗರು ತಿಂಗಳಿಗೆ 7,000 ರೂಪಾಯಿ ಪಡೆಯುತ್ತಾರೆ. ಹುಡುಗಿಯರು 3,000 ರೂಪಾಯಿ ಪಡೆಯುತ್ತಾರೆ. ಹೆಚ್ಚುವರಿ ರಾಜ್ಯ ಪೊಲೀಸ್ ಸಿಬ್ಬಂದಿಗಳು ಮಕ್ಕಳಿಗೆ ನಿಯಮಿತ ವಿದ್ಯಾರ್ಥಿ ವೇತನ ಮತ್ತು ಮೇಲೆ ತಿಂಗಳಿಗೆ 500 ರೂಪಾಯಿ ಹೆಚ್ಚುವರಿ ನೀಡಲಾಗುತ್ತದೆ. PM ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳ ಪಟ್ಟಿ. ಸೇವೆ ಪ್ರಮಾಣ ಪತ್ರ. ಸೇವೆಯಲ್ಲಿರುವ ಸಿಬ್ಬಂದಿಗಳಿಗೆ HOO ಅಂದರೆ ಹೆಡ್ ಆಫ್ ದ ಆಫೀಸ್ ನೀಡಿದ ಸೇವೆ ಪ್ರಮಾಣ ಪತ್ರ. ನೆಕ್ಸ್ಟು, ಭಯೋತ್ಪಾದಕ ದಾಳಿಯಿಂದ ಅಂತರಾಗಿರುತ್ತಾರೆ ಎಂಬ ಸೂಚಿಸುವ ಪ್ರಮಾಣ ಪತ್ರ. ನೆಕ್ಸ್ಟ್, ನಕಲ್ ಬೋಧಾತ್ಮಕ ದಾಳಿ ಅಂತಾಗಿರುವ ರಾಜ್ಯ ಪೊಲೀಸರ ಸಿಬ್ಬಂದಿ ಸಂಬಂಧಿಸಿದ ರಾಜ್ಯ ಸರ್ಕಾರ ನೀಡಿದ ಪ್ರಮಾಣ ಪತ್ರ. ಇಷ್ಟು ತಗೊಂಡೋಗ್ಬೇಕು. ನೆಕ್ಸ್ಟ್, ಶೈಕ್ಷಣಿಕ ಅರ್ಹತೆ ಪ್ರಮಾಣ ಪತ್ರ ಅಂದರೆ 12ನೇ ತರಗತಿ ಮಾರ್ಕ್ಶೀಟ್ ಮತ್ತು ಪದವಿ ಮಾರ್ಕ್ಶೀಟ್ ಅಥವಾ ಡಿಪ್ಲೊಮಾ ಮಾರ್ಕ್ಶೀಟನ್ನು ತಗೊಂಡೋಗಿ ಎಲ್ಲ ಸೆಮಿಸ್ಟರ್ಗಳಿಗೆ. PO ಪ್ರಸ್ತುತ A ಕೋರ್ಸ್ಗಳಿಂದ ಅಪ್ಲೈ ಕೋಶದವರಿಗೆ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಡಿಸ್ಚಾರ್ಜ್ ಪ್ರಮಾಣ ಪತ್ರ. ಓಕೆನಾ. ನೋಡ್ಕೊಳ್ಳಿ, ಮರಣ ಪ್ರಮಾಣ ಪತ್ರ ಮೃತಪಟ್ಟ ಸಿಬ್ಬಂದಿ ಅನ್ವಯಿಸುತ್ತದೆ. ಅಂಗವಿಕಲ ಪ್ರಮಾಣ ಪತ್ರ ಅಂಗವಿಕಲರಿಗೆ ಸಂಬಂಧಿಸಿದಂತೆ ಅನ್ವಯಿಸುತ್ತದೆ. ಶೌರ್ಯ ಪ್ರಶಸ್ತಿ ಪ್ರಮಾಣ ಪತ್ರ ಶೌರ್ಯ ಪ್ರಶಸ್ತಿ ವಿಜೇತರಿಗೆ ಅನ್ವಯ ಆಗುತ್ತದೆ. ಓಕೆನಾ. ಈ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿ ಅರ್ಜಿಯನ್ನು ಸಮಯದಲ್ಲಿ ಸಲ್ಲಿಸಬೇಕು. PM ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾನದಂಡಗಳು ಏನಿದಾವೆ ನೋಡ್ಕೊಳ್ಳಿ. PM ವಿದ್ಯಾರ್ಥಿ ವೇತನ 2024 ಈ ಅಂತಿಮ ಆಯ್ಕೆ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ. ಒಂದೊಂದೇ ನೋಡ್ತೋಗೋಣ. ಮಾರ್ಗ 1, ಮೊದಲ ಆದ್ಯತೆಯನ್ನು ಕಾರ್ಯಾಚರಣೆ ಸಂದರ್ಭದಲ್ಲಿ ಹಂತಕರಾದ CAPF ಮತ್ತು AR ಸಿಬ್ಬಂದಿ ಮಕ್ಕಳಿಗೆ ಮತ್ತು ವಿಧೇಯತೆ ನೀಡಲಾಗುತ್ತದೆ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರುತ್ತೆ. ನೆಕ್ಸ್ಟ್, ಮಾರ್ಗ B, ಕಾರ್ಯಾಚರಣೆ ಅಂಗವಿಕಲರಾದ ಮಾಜಿ CAPF ಮತ್ತು AR ಸಿಬ್ಬಂದಿ ಮಕ್ಕಳಿಗೆ 2ನೇ ಆದ್ಯತೆ ಇರುತ್ತದೆ. ನೆಕ್ಸ್ಟ್, ಸರ್ಕಾರ ಸೇವೆ ಸಂಬಂಧಿಸಿದ ಕಾರಣಗಳಿಂದ ಸೇವೆ ಅವಧಿಯಲ್ಲಿ ಸ್ವಯಂ ಸ್ವಪ್ನದ CAPF ಮತ್ತು AR ಸಿಬ್ಬಂದಿಗಳ ಮಕ್ಕಳಿಗೆ ವಿಧೇಯತೆ 3ನೇ ಆದ್ಯತೆ ಇರುತ್ತದೆ. ನೆಕ್ಸ್ಟ್, ಸರ್ಕಾರಿ ಸೇವೆ ಸಂಬಂಧಿಸಿದ ಕಾರಣಗಳಿಂದ ಸೇವೆ ಅವಧಿಯಲ್ಲಿ ಆಗಿರುವವರಿಗೆ ಸಂಬಂಧಿಸಿದ ಮಕ್ಕಳಿಗೆ 4ನೇ ಆದ್ಯತೆ ಇರುತ್ತದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಶೌರ್ಯ ಪ್ರಶಸ್ತಿ ಪಡೆದ ಮಾಜಿ CAPF ಮತ್ತು AR ಸಿಬ್ಬಂದಿಗೆ ಮಕ್ಕಳ ಮುಂದಿನ ಆದ್ಯತೆ ನೀಡಲಾಗುತ್ತದೆ. ನೆಕ್ಸ್ಟ್ ನಂತರ ಯಾರಿಗೆ ನಂತರ
ಆದ್ಯತೆಯನ್ನು ಮಾಜಿ CAPF ಮತ್ತು AR ಸಿಬ್ಬಂದಿ ಮಕ್ಕಳಿಗೆ ಆದ್ಯತೆ ನೀಡಲಾಗುತ್ತದೆ. ಕೊನೆಯದಾಗಿ ಪ್ರಸ್ತುತ ಸೇವೆಗಳಿರುವ CAPF ಮತ್ತು AR ಸಿಬ್ಬಂದಿ ಮಕ್ಕಳಿಗೆ ಆದ್ಯತೆ ಅರ್ಹತೆ ಒಳಪಟ್ಟಂತೆ ಆದ್ಯತೆ ನೀಡಲಾಗುತ್ತದೆ. ಸಂಪರ್ಕ ಗಮನ ಸರ್ಕಲ್ ಅಥವಾ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ರಾಜ್ಯ ಪೊಲೀಸರ ಸಿಬ್ಬಂದಿ ಮಕ್ಕಳಿಗೆ ಆದ್ಯತೆ ನೀಡಲಾಗುತ್ತದೆ. PM ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ಅಧಿಕೃತ ವೆಬ್ಸೈಟ್ಗೆ scholarshipgovernment.in ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಹೊಸದಾಗಿ ನೋಂದಣಿಯಾಗಿದೆ. ಲಿಂಕನ್ನು ಓಪನ್ ಮಾಡಿ ವೆಬ್ಸೈಟ್ನಲ್ಲಿ ಹೊಸದಾಗಿ ಬಳಕೆದಾರರಾಗಿ ನೋಂದಣಿ ಪ್ರಾರಂಭಿಸಲು ಅಪ್ಲಿಕೇಶನ್ ಮಾರ್ಗಸೂಚಿ ಓದಿ. ನೆಕ್ಸ್ಟು ಸೂಚನೆಯನ್ನು ಏರಿಕೆಯಂತೆ ಓದಿ. ನೆಕ್ಸ್ಟ್ ಮುಂದುವರಿಯಲು ಕ್ಲಿಕ್ ಮಾಡ್ಕೊಳ್ಳಿ. ಮುಂದುವರಿಯಿರಿ ಕ್ಲಿಕ್ ಮಾಡಿ. ವಿವರವನ್ನು ಭರ್ತಿ ಮಾಡಿ. ಅಗತ್ಯ ಇರುವ ಎಲ್ಲ ದಾಖಲೆಯನ್ನು ಸರಿಯಾಗಿ ನಮೂದಿಸಿ ಮತ್ತು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಂದಣಿ ಪೂರ್ಣಗೊಂಡ ನಂತರ ನೋಂದಣಿಸಿದ ಮೊಬೈಲ್ ನಂಬರ್, ಸಂಖ್ಯೆ, ಬಳಕೆದಾರರ ID, ಪಾಸ್ವರ್ಡನ್ನು ರಚಿಸಲಾಗುತ್ತದೆ. ನೆಕ್ಸ್ಟು ಯೂಸರ್ ID ಮತ್ತು ಪಾಸ್ವರ್ಡ್ಗಳೊಂದಿಗೆ ಲಾಗಿನ್ ಮಾಡಿ. ನಿಮ್ಮ ನೋಂದಿತ ಮೊಬೈಲ್ ನಂಬರ್ ಸಂಖ್ಯೆ ಸ್ವೀಕರಿಸಿದ ಅಪ್ಲಿಕೇಶನ್ ID, ಪಾಸ್ವರ್ಡ್ಗಳನ್ನು ಬಳಸಿ ಪೋರ್ಟಲ್ಗೆ ಲಾಗಿನ್ ಮಾಡಿ. OTPಯನ್ನು ಪರಿಶೀಲಿಸಿ. ಯಶಸ್ವಿಯಾಗಿ OTP ಬರುತ್ತೆ. ನೋಂದಾಯಿಸಿದ ಮೊಬೈಲ್ ಸಂಖ್ಯೆಗೆ OTPಯನ್ನು ರಚಿಸಲಾಗುತ್ತದೆ. OTP ಪರಿಶೀಲಿಸಿ ಮತ್ತು ಪಾಸ್ವರ್ಡ್ ಬಳಸಿ ಅಪ್ಲಿಕೇಶನ್ ನಮೂನೆ ಭರ್ತಿ ಮಾಡಿ. PM ಸ್ಕಾಲರ್ಶಿಪ್ ಲಾಗಿನ್ ಮಾಡಿದ ನಂತರ ವಿದ್ಯಾರ್ಥಿ ಅರ್ಜಿ ನಮೂನೆ ಎಲ್ಲ ಸರಿಯಾಗಿ ಭರ್ತಿ ಮಾಡಿ. ಪೋಷಕರ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಗತ್ಯವಿರುವ ಪೋಷಕರ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿಯನ್ನು ಅಪ್ಲೋಡ್ ಮಾಡಿ ಸಲ್ಲಿಸಿ. ಅರ್ಜಿಯನ್ನು ಸಲ್ಲಿಸಿ ವಿವರವನ್ನು ಪರಿಶೀಲಿಸಿ ಅದರಲ್ಲಿ ಏನಾದರೂ ತಪ್ಪಿಲ್ಲ ಎಂದು ಖಚಿತಪಡಿಸಿಕೊಂಡು ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಿ. ಈ ಹಂತವನ್ನು ಅನುಸರಿಸುವ ಮೂಲಕ PM ವಿದ್ಯಾರ್ಥಿ ವೇತನ 2024ಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಅರ್ಜಿಗಳೊಂದಿಗೆ ನಮ್ಮ ಪೊಲೀಸ್ ಪಡೆ ಸಿಬ್ಬಂದಿಗಳು ಮತ್ತು ಮಕ್ಕಳ ಕುಟುಂಬಕ್ಕೆ ಉಜ್ವಲ ಭವಿಷ್ಯ ನಿರ್ಮಾಣಿಸಲು ಸರ್ಕಾರ ಬದ್ಧವಾಗಿದೆ. ಈ ಯೋಜನೆ ಕೇವಲ ಹಣಕಾಸಿನ ನೆರವು ಮಾತ್ರವಲ್ಲದೆ ಇದು ಸಮೃದ್ಧಿ ವೃತ್ತಿ ಜೀವನಕ್ಕೆ ಒಂದು ಭರವಸೆ ಭವಿಷ್ಯದ ಮನೆ ಕಟ್ಟಲಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.